ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಗುಜರಾತ್ ಜೈಂಟ್ಸ್, ಏನ್ ಸೂಪರ್ ಮ್ಯಾಚು! ಯಪ್ಪ, ತಲೆ ಕೆಡಿಸ್ಕೋಬೇಕಾಯ್ತು ಯಾರು ಗೆಲ್ತಾರೆ ಅಂತ. ಅದೇ ರೀತಿ ಇಬ್ರು ಕೂಡ ಬಿಗ್ ಫೈಟ್ ಕೊಟ್ಕೊಂಡ್ ಬಂದ್ರು. ಬಟ್ ಈ ಮ್ಯಾಚ್ ನಲ್ಲಿ ಆದಂತ ಒಂದು ಪ್ರಮುಖವಾದ ಬದಲಾವಣೆ ಒಂದು ಮ್ಯಾಚ್ ನ ಗತಿನೇ ಬದಲಾಯಿಸ್ಬಿಡ್ತು ಅಂತ ಹೇಳ್ಬೋದು. ಸೊ ಆ ಮ್ಯಾಚ್ ಯಾವುದು ಅಥವಾ ಆ ಟೀಮ್ ಯಾವುದು, ಎಲ್ಲಿ ಪಾಯಿಂಟ್ಸ್ ಗಳನ್ನ ಲೀಕ್ ಮಾಡಿಕೊಂಡ್ರು ಆ ತಂಡದ ಸೋಲಿಗೆ ಕಾರಣ ಆದ್ರೂ ಏನಾಯ್ತು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಮತ್ತೆ ಯಾಕೆ ತಡ ಮಾಡೋದು. ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ದಬಾಂಗ್ ಡೆಲ್ಲಿ ಕೆಸಿ 17 ರೈಡ್ ಅಂಕನ ತಗೊಳ್ಳೋದ್ರ ಮೂಲಕ ಮುಂದೆ ಇದೆ. ಗುಜರಾತ್ ಜೈಂಟ್ಸ್ 15 ರೈಡ್ ಅಂಕನ ತಗೊಂಡಿದೆ. ಬಟ್ ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಎರಡೂ ತಂಡನೂ ಕೂಡ ಸೂಪರ್ ರೈಡ್ ಬಿಟ್ಕೊಡ್ದಂಗೆ ಅದ್ಭುತವಾಗಿ ಡಿಫೆನ್ಸಿವ್ ಪ್ರದರ್ಶನ ತೋರಿಸಿದ್ರು. ಇನ್ನು ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂತು ಹೋದರೆ 9 ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದು ದಬಾಂಗ್ ಡೆಲ್ಲಿ ಕೆಸಿ, 12 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಗುಜರಾತ್ ಜೈಂಟ್ಸ್. ಒಂದು ಬಾರಿ ಆಲ್ಔಟ್ ಕೂಡ ಆಗ್ತಾರೆ ದಬಾಂಗ್ ಡೆಲ್ಲಿ ಅವರು, ಬಟ್ ಒಂದೇ ಒಂದು ಬಾರಿ ಕೂಡ ಆಲ್ಔಟ್ ಆಗೋದಿಲ್ಲ ಗುಜರಾತ್ ಜೈಂಟ್ಸ್. ಸೊ ಇಲ್ಲಿ 2 ಪಾಯಿಂಟ್ ಹೋಗುತ್ತೆ, ಮತ್ತೆ ಡಿಫೆನ್ಸ್ ನಲ್ಲಿ 3 ಪಾಯಿಂಟ್ ಹಾಗೂ ಎಕ್ಸ್ಟ್ರಾ ಪಾಯಿಂಟ್ 2 ಬೇರೆ ಸಿಗುತ್ತೆ ಗುಜರಾತ್ ಜೈಂಟ್ಸ್ ತಂಡಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿಬಿಡ್ತಾರೆ. ರೈಡಿಂಗ್ ವಿಭಾಗ ಬಿಟ್ರೆ ಬಾಕಿ ಎಲ್ಲಾ ವಿಭಾಗದಲ್ಲೂ ಕೂಡ ಡಾಮಿನೇಟ್ ಮಾಡಿದ್ದು ಗುಜರಾತ್ ಜೈಂಟ್ಸ್ ಅಂತ ಹೇಳ್ಬೋದು. ಬಟ್ ಕೊನೆವರೆಗೂ ಕೂಡ ಪೈಪೋಟಿ ಕೊಡ್ಕೊಂಡ್ ಬಂದ್ರು ದಬಾಂಗ್ ಡೆಲ್ಲಿ ಕೆಸಿ ತಂಡ. ಬಟ್ ಗುಜರಾತ್ ಜೈಂಟ್ಸ್ ತಂಡನ ನೋಡೋದಾದ್ರೆ ಅದ್ಭುತವಾಗಿ ನಾಯಕತ್ವ ತೋರಿಸಿದ್ದು ಫಜಲ್ ಅಟ್ರಾಚಲಿ, ದ ಸುಲ್ತಾನ ಅಂತ ಹೇಳ್ಬೋದು. ಖಂಡಿತ ಅವ್ರಿಗೆ ಒಂದೇ ಒಂದು ಅಂಕನೂ ಕೂಡ ಸಿಕ್ಕಿಲ್ಲ, ನಿಜ ಒಪ್ಕೊಳ್ತೀನಿ. ಬಟ್ ಅವರು ಟೀಮ್ ನ ಯಾವ ರೀತಿ ಲೀಡ್ ಮಾಡಿದ್ರು, ಯಾವ ಸಮಯದಲ್ಲಿ ಯಾವ ರೈಡರ್ನ ಕಣಕ್ಕೆ ಇಳಿಸ್ಬೇಕು ಅನ್ನೋ ಯೋಚನೆನ ತುಂಬಾ ಚೆನ್ನಾಗಿ ಮಾಡಿದ್ರು ಗುರು ಅಂತ ಹೇಳ್ಬಹುದು. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ರೈಡಿಂಗ್ ಪ್ರದರ್ಶನ ಕೊಟ್ಟಿದ್ದು ಗುಜರಾತ್ ಜೈಂಟ್ಸ್ ಅಂತ. ಸೋನು ಜಗ್ಲಾನ್ ಅವ್ರನ್ನ ಬೇಗನೆ ಒಳಗಡೆ ಕರ್ಕೊಂಡ್ ಬರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಅವ್ರಿಗೆ ಮಲ್ಟಿಪಲ್ ಪಾಯಿಂಟ್ಸ್ ಗಳು ಬೇಗನೆ ಸಿಕ್ಕಿದ್ರು. ಜೊತೆಗೆ ದೀಪಕ್ ರಾತ್ರೆ, ಸೋಂಬೀರ್ 3 ಟ್ಯಾಕಲ್ ಪಾಯಿಂಟ್ ಬೇರೆ ತಗೊಳ್ತಾರೆ. ಅದ್ರ ಜೊತೆಗೆ ಇಸ್ಮೆಲ್ಲಾ ನಬೀಬ್ ಅಕ್ಷ ಅವ್ರನ್ನು ಕೂಡ ರೈಡಿಂಗ್ ನಲ್ಲಿ ಇವತ್ತು ಪಾಯಿಂಟ್ ನ ಎತ್ಕೊಂಡ್ ಬರ್ತಾರೆ ಗುರು. ನಿತಿನ್ ಅವರು ರೈಡಿಂಗ್ ನಲ್ಲಿ ತರ್ತಾರೆ. ಸೊ ಒಂದು ರೀತಿ ನೋಡೋದಾದ್ರೆ ಪ್ರತಿಯೊಬ್ಬರು ಕೂಡ ಒಂಥರ ಹೊಸ ರೈಡರ್ಸ್ ಗಳನ್ನ ಕಣಕ್ಕೆ ಇಳಿಸಿ ದಬಾಂಗ್ ಡೆಲ್ಲಿ ಕೆಸಿ ತಂಡದ ಡಿಫೆನ್ಸ್ ನ ಕನ್ಫ್ಯೂಸ್ ಮಾಡ್ತಾರೆ. ಇವತ್ತು ಗುಜರಾತ್ ಜೈಂಟ್ಸ್ ತಂಡದ ನಾಯಕ ಫಜಲ್ ಅಟ್ರಾಚಲಿ ಸುಲ್ತಾನ್ ಅವ್ರಿಗೆ ಗೊತ್ತಾಗ್ಲೇಬಾರ್ದು ಗುರು, ಯಾವ ರೈಡರ್ ಯಾವ ರೀತಿ ರೈಡ್ ಮಾಡ್ತಾರೆ. ಅದನ್ನು ಕೂಡ ಎಂತ ಕ್ರೂಷಿಯಲ್ ಕಂಡೀಷನ್ ಅಂದ್ರೆ ಆಲ್ಔಟ್ ಆಗುವಂತ ಪರಿಸ್ಥಿತಿಯಲ್ಲಿ ಹೊಸ ರೈಡರ್ ಗಳನ್ನ ಪ್ರಯೋಗ ಮಾಡೋದು. ಸೊ ಚೆನ್ನಾಗಿತ್ತು ಗುರು. ಅಂದ್ರೆ ಅವರ ತಂಡದಲ್ಲಿ ಚೆನ್ನಾಗಾಡೋ ರೈಡರ್ ಇದ್ರು ಕೂಡ ಅವ್ರನ್ನ ಕಳಿಸ್ತಾ ಇರಲಿಲ್ಲ, ಒಬ್ಬ ಬೇರೆ ಹೊಸ ರೈಡರ್ ನ ಕರ್ಕೊಂಬಂದ್ ಕಳಿಸೋದು. ಸೊ ಅಂತ ಟೈಮ್ ನಲ್ಲಿ ಅವರ ಫುಟ್ ಮೂವ್ಮೆಂಟ್ ಗೊತ್ತಿಲ್ದಾನೆ ಆರಾಮಾಗಿ ಈಸಿ ಪಾಯಿಂಟ್ ನ ಕೊಟ್ಟು ಕಳಿಸ್ಬಿಟ್ರು ದಬಾಂಗ್ ಡೆಲ್ಲಿ ಕೆಸಿ ತಂಡ. ಇಲ್ಲಿ ಸ್ವಲ್ಪ ಬಿಟ್ರು ಅಂತ ಹೇಳ್ಬಹುದು. ಖಂಡಿತ ಯಾರಿಗೂ ಕೂಡ ಸೂಪರ್ 10 ಬರ್ಲಿಲ್ಲ. ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ಐಫೈ ಕೂಡ ಗಳಿಸೋಕೆ ಆಗ್ಲಿಲ್ಲ. ಆದ್ರೆ ಟೀಮ್ ಪ್ರದರ್ಶನ ಕೊಟ್ಟ ಕಾರಣ ಈ ಮ್ಯಾಚ್ ನ ಗುಜರಾತ್ ಜೈಂಟ್ಸ್ ತಂಡ ಗೆಲುವಿನೊಂದಿಗೆ ಹೋಗ್ಬೇಕಾಗುತ್ತೆ. ಬಟ್ ದಬಾಂಗ್ ಡೆಲ್ಲಿ ಕೆಸಿ ತಂಡ ಸತತ 7 ಗೆಲುವಿನೊಂದಿಗೆ ಬೀಗ್ತಾ ಇದ್ರು. ಬಟ್ ಅದು ಈ ಮ್ಯಾಚ್ ನಲ್ಲಿ ಸಾಧ್ಯವಾಗ್ಲಿಲ್ಲ. ಆದ್ರೆ ದಬಾಂಗ್ ಡೆಲ್ಲಿ ಕೆಸಿ ಏನ್ ಕಳಪೆ ಆಟವಂತೂ ಆಡ್ಲಿಲ್ಲ. ಆಶು ಮಲ್ಲಿಕ್ ಅವರು 13 ಅಂಕನ ಗಳಿಸ್ಕೊಳ್ತಾರೆ ಈ ಮ್ಯಾಚ್ ನಲ್ಲಿ. ಮೀತು ಅವರು 3 ಅಂಕ ಅಷ್ಟೇನೆ ಗಳಿಸೋಕೆ ಸಾಧ್ಯ ಆಗಿದ್ರು. ಯೋಗೇಶ್ ದಿಯಾ 3 ಟ್ಯಾಕಲ್ ಪಾಯಿಂಟ್ ಅಂದ್ರೆ ಆಶೀಶ್ ಮಲ್ಲಿಕ್ ಅವರು 3 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಮೋಹಿತ್ ಅವರು 1 ಟ್ಯಾಕಲ್ ಪಾಯಿಂಟ್, ವಿಕ್ರಾಂತ್ ಅವರು 1 ಟ್ಯಾಕಲ್ ಪಾಯಿಂಟ್. ಸೊ ಇವ್ರನ್ನು ಕೂಡ ಎಲ್ಲರೂ ಚೆನ್ನಾಗಿ ಆಡಿದ್ರು. ಬಟ್ ಕೊನೆ 5 ನಿಮಿಷದಲ್ಲಿ ಎಲ್ಲೋ ಮ್ಯಾಚ್ ನ ಒಂದ್ ಕಡೆ ಒನ್ ಸೈಡೆಡ್ ಆಗಿ ಡಿಸೈಡ್ ಮಾಡಿ ಬಿಟ್ಬಿಟ್ರು ಅಂತ ನನಗೆ ಸ್ಪೆಷಲಿ ಆಗಿ ಅನ್ನಿಸ್ತು ಗುರು. ಕೊನೆಯಲ್ಲಿ ಸ್ವಲ್ಪ ಹಿಡಿತಾನ ಸಾಧಿಸಬೇಕಾಗಿತ್ತು ದಬಾಂಗ್ ಡೆಲ್ಲಿ ಕೆಸಿ ಅವರು. ಸೊ ಕೊನೆಯಲ್ಲಿ ಬಿಟ್ಕೊಟ್ಟಂತ ಆ ಲೂಸ್ ಪಾಯಿಂಟ್ಸ್ ದಬಾಂಗ್ ಡೆಲ್ಲಿ ಕೆಸಿ ತಂಡಕ್ಕೆ ಎಲ್ಲೋ ಸ್ವಲ್ಪ ಮುಳುವಾಯ್ತು. ಕೊನೆಯಲ್ಲಿ ಆಶು ಮಲ್ಲಿಕ್ ಅವ್ರನ್ನು ಕೂಡ ಬೇಗನೆ ಟ್ಯಾಕಲ್ ಆಗ್ಬಿಟ್ರು. ಸೊ ಆಶು ಮಲ್ಲಿಕ್ ಅವ್ರನ್ನ ಈಸಿಯಾಗಿ ಡಬಲ್ ಟೈವರ್ಡ್ ಮೂಲಕ ಕೆಡ್ಡಕ್ಕೆ ಬೀಳಿಸ್ಕೊಂಡ್ಬಿಟ್ರು ಗುಜರಾತ್ ಜೈಂಟ್ಸ್. ಆ ಕಾರಣಕ್ಕೋಸ್ಕರ ಈ ಮ್ಯಾಚ್ ಗೆಲ್ಲೋಗಾಯ್ತು. ನನಗಂತೂ ಫೇವರೇಟ್ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಈ ಮ್ಯಾಚ್ ನಲ್ಲಿ ಫಜಲ್ ಅಟ್ರಾಚಲಿ ಸುಲ್ತಾನ ಒಂದೇ ಒಂದು ಅಂಕ ತಗೊಳ್ಳದೇ ಇದ್ರು ಕೂಡ ಟೀಮ್ ನ ಚೆನ್ನಾಗಿ ಲೀಡ್ ಮಾಡಿ ಮ್ಯಾಚ್ ನ ಗೆಲ್ಲಿಸ್ಕೊಟ್ರು. ಸೊ ಆ ಕಾರಣಕ್ಕೋಸ್ಕರ ಫಜಲ್ ಅಟ್ರಾಚಲಿ ಸುಲ್ತಾನ ಅಂತ ಹೇಳ್ತೀನಿ. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.